ನಮಸ್ಕಾರ. ಇವತ್ತಿನ ಶುಭೋದಯಕ್ಕೆ ಸ್ವಾಗತ. ಪುಟ್ಟ ಪದ್ಯ, ಆದರೆ ದೊಡ್ಡ ಅರ್ಥ. ದುಡಿಯಲೆಂದೇ ಬಂದಿಹನು ಬಾಂದಳದಲ್ಲಿ ನಿತ್ಯ ಯೋಗಿ, ಭೋಜನದಲ್ಲಿ ಸವಿಯ ಕಾಣು, ಬೆವರ ಹನಿಗಳ ಲವಣದಲ್ಲಿ ನಿನ್ನೂಟಕ್ಕಿದೆ ಉಪ್ಪ ರುಚಿಯು, ತೆರಿಗೆ ತೆರಲೇಳು ಗೆಳೆಯ. ಇಷ್ಟೇ. ದುಡಿಯಲೆಂದೇ ಬಂದಿಹನು ಬಾಂದಳದಲ್ಲಿ ನಿತ್ಯ ಯೋಗಿ. ಬಾಂದಳ ಅಂದರೆ ಆಕಾಶ. ಆಕಾಶದಲ್ಲಿ ಕೆಲಸ ಮಾಡೋಕ್ಕೆ ಅಂದರೆ ತನ್ನ ಕೆಲಸವನ್ನು ತಾನು ನಡೆಸ್ಕೊಂಡು ಹೋಗೋಕ್ಕೆ ಬಂದಿದ್ದಾನೆ. ಯಾರು? ರವಿ ಸೂರ್ಯ. ಅವನು ನಿತ್ಯ ಯೋಗಿ. ಯೋಗಿಯ ಲಕ್ಷಣ ಏನು? ಅವನು ಯಾವುದಕ್ಕೂ ಅಂಟ್ಕೊಳ್ಳಲ್ಲ. ಕತ್ತಲೆಯನ್ನು ನಿವಾರಿಸ್ತಾನೆ, ಜಗತ್ತನ್ನು ಬೆಳಗ್ತಾನೆ. ಏನೇನೋ ಅವನಿಂದನೇ ಜಗತ್ತಿನ ವ್ಯಾಪಾರ ಆಗೋದಾದ್ರೆ ಅವನು ಯಾವತ್ತೂ ಇದು ನನ್ನಿಂದ ಆಯಿತು ಅಂತ ಭಾವಿಸೋದೇ ಇಲ್ಲ, ಹೇಳ್ಕೊಳ್ಳೋದೂ ಇಲ್ಲ. ಅವನಿಗೆ ಕಾಪಿ ರೈಟು ಇಲ್ಲ. ಬಾಂದಳದಲ್ಲಿ ಇಂಥ ನಿತ್ಯ ಯೋಗಿ ದುಡಿಯೋಕ್ಕೋಸ್ಕರನೇ ಬಂದಿದ್ದಾನೆ. ಭೋಜನದಲ್ಲಿ ಸವಿಯ ಕಾಣೋ, ಬೆವರ ಹನಿಗಳ ಲವಣದಲ್ಲಿ ನಿನ್ನೂಟಕ್ಕಿದೆ ಉಪ್ಪ ರುಚಿಯು. ಭೋಜನದಲ್ಲಿ ಸವಿಯ ಕಾಣಬೇಕಾದ್ರೆ ನಾವು ಸವಿಯನ್ನು ಕಾಣುವುದು ಹೇಗೆ? ರುಚಿ ಯಾವುದರಿಂದ ಬರುತ್ತೆ? ಉಪ್ಪಿನಿಂದ. ಆಯಿತಾ? ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ ಅಂತ. ಆ ಉಪ್ಪು ಅಷ್ಟು ಹೇಗೆ ಸೊಗಸೋ ಊಟಕ್ಕೆ, ಹಾಗೆ ಆ ಉಪ್ಪು ಎಲ್ಲಿಂದ ಬರಬೇಕು? ಮೂಲ ಉಪ್ಪು, ಊಟದ ರುಚಿ ಎಲ್ಲಿಂದ ಬರುತ್ತೆ ಅಂದರೆ ಬೆವರ ಹನಿಗಳ ಲವಣದಲ್ಲಿ. ಬೆವರ ಹನಿಗಳ ಲವಣ, ಬೆವರ ಹನಿಗಳು ಹೆಪ್ಪುಗಟ್ಟಿ ಅದು ಉಪ್ಪಿನ ಕಣಗಳಾಗಬೇಕು, ಉಪ್ಪಿನ ಹರಳುಗಳಾಗಬೇಕು ಅಂದರೆ ಅಷ್ಟು ಕೆಲಸ ಮಾಡಬೇಕು ಅಂತ. ನಿನ್ನ ಊಟಕ್ಕೆ ಇದೇ ಉಪ್ಪ ರುಚಿಯು. ನಮ್ಮ ಊಟಕ್ಕೆ ರುಚಿ ಬರಬೇಕು, ಉಪ್ಪಿನ ರುಚಿ ಬರಬೇಕು ಅಂತಂದರೆ ನಮ್ಮ ಬೆವರ ಹನಿಯೇ ಉಪ್ಪಾಗಬೇಕು ಅಂತ ಅರ್ಥ. ಅಂದರೆ ಇದು ಸಾಂಕೇತಿಕವಾಗಿ ಹೇಳ್ತಾ ಇರೋದು. ಒಂದು ಕತೆ ನೆನಪಾಗುತ್ತೆ. ಒಬ್ಬ ಮಹಾರಾಜನಿಗೆ ನಿದ್ದೆ ಹೊಟ್ಟೋಗುತ್ತೆ. ಎಷ್ಟೋ ಜನಕ್ಕೆ ನಮ್ಮಲ್ಲಿ ನಿದ್ದೆ ಬರಲ್ಲಲ್ಲ. ನಿದ್ದೆ ಬರದೇ ಇರೋದು ಒಂದು ಸಮಸ್ಯೆ, ಅತಿಯಾಗಿ ನಿದ್ದೆ ಬರೋದು ಇನ್ನೊಂದು ಸಮಸ್ಯೆ. ಇರಲಿ, ಈ ರಾಜನಿಗೆ ನಿದ್ದೆ ಬರ್ತಾ ಇಲ್ಲ. ಅವನು ಅನೇಕ ವೈದ್ಯರನ್ನು ಭೇಟಿ ಮಾಡ್ದ, ಎಲ್ಲ ಔಷಧಿ ತೊಗೊಂಡ, ಎಲ್ಲ ಕಂಪ್ನಿಯ ಔಷಧಿನೂ ತೊಗೊಂಡ, ಅವನಿಗೆ ಗುಣ ಆಗಲಿಲ್ಲ. ಕೊನೆಗೊಬ್ಬ ನಾಟಿ ವೈದ್ಯ ಬಂದ. ನಾನು ಗುಣ ಮಾಡ್ತೀನಿ ಸ್ವಾಮಿ ಅಂತ. ಎಂತೆಂಥ ದೊಡ್ಡ ಸರ್ಜನ್ಗಳೇ ಆಗಿಲ್ಲ, ಎಂತೆಂಥ ದೊಡ್ಡ ನ್ಯೂರಾಲಜಿಸ್ಟ್ಗಳಿಗೆ ಆಗಿಲ್ಲ, ನೀನೇನಯ್ಯ ಮಾಡ್ತೀಯ ಅಂತ. ಇಲ್ಲ ಮಾಡ್ತೀನಿ ಸ್ವಾಮಿ ಅಂತ. ಸ್ವಲ್ಪ ತಡೀರಿ. ಸರಿ, ಅದೇನು ಔಷಧಿ ಕೊಡ್ತೀಯೋ ಕೊಡು ಅಂತ. ಅವನು ಬನ್ನಿ ನನ್ನ ಜೊತೆಗೆ ಅಂತ ಇವ್ರನ್ನ ವಾಕ್ ಕರ್ಕೊಂಡೋದ. ವಾಕ್ ಅಂದರೆ ಮಹಾರಾಜನಿಗೆ ಮಾರು ವೇಷದಲ್ಲಿ ಇವನು ವಾಕ್ ಕರ್ಕೊಂಡು ಹೋಗ್ತಾನೆ. ವಾಕ್ ಕರ್ಕೊಂಡೋದ್ರೆ ಇವರು ಊರು ಬಿಡ್ತಾರೆ. ಅವನು ನಿದ್ದೆಗೆ ಔಷಧಿ ಕೊಡ್ತೀನಿ ಅಂತ ಇವನ್ನ ವಾಕ್ ಕರ್ಕೊಂಡು ಹೋಗ್ತಾ ಇರೋದು. ಊರು ದಾಟಿದ್ರು, ಸ್ವಲ್ಪ ಕಾಡಿಗೆ ಬಂದರು, ಒಳ್ಳೆ ವಾಕ್ ಆಯಿತು. ಆಮೇಲೆ ಅಲ್ಲಿ ಕಾಡಲ್ಲಿ ಒಬ್ಬ ಸೌದೆ ಹೊಡೆಯೋನು, ಕಟ್ಟಿಗೆ ಹೊಡೆಯೋನು ಒಂದಷ್ಟು ಕಟ್ಟಿಗೆ ಹೊಡೆದು ದಣಿವಾಗಿ ಮಧ್ಯಾಹ್ನ ಒಂದು 11:30-12 ಗಂಟೆಗೆ ಸುಸ್ತಾಗಿದೆ, ಒಂದು 4-5 ಕಟ್ಟು ಸೌದೆ ತಯಾರು ಮಾಡಿದ್ದಾನೆ. ಮಲ್ಕೊಂಬಿಟ್ಟ. ಅವನು ನಿದ್ದೆ ಮಾಡಿಬಿಟ್ಟ. ಅವನು ಕೊಡ್ಲಿ ಇತ್ತು. ವೈದ್ಯ ಹೇಳ್ದ, ನೋಡಿ ಜಾಸ್ತಿ ಸದ್ದು ಮಾಡಬೇಡಿ, ಕೊಡ್ಲಿ ತೊಗೊಳ್ಳಿ, ಒಂದಷ್ಟು ಸೌದೆ ಕಡೀರಿ ಅಂತ. ಇವನಿಗೆ ರಾಜನಿಗೆ ಆಶ್ಚರ್ಯ. ವೈದ್ಯ ಅಲ್ಲ, ಹೇಳಿದ್ಮೇಲೆ ಮಾಡಲೇಬೇಕು. ಸೌದೆ ಕಡ್ದ. 1-2 ಗಂಟೆ ಸೌದೆ ಕಡಿಯೋ ಅಷ್ಟರಲ್ಲಿ ಬೆವರು ಹರಿದೋಯ್ತು, ದಣಿವಾಗೋಯ್ತು ಅವನಿಗೆ. ಅವನೇನು ಮಾಡ್ದ, ನನಗೆ ಯಾಕೋ ಸುಸ್ತಾಗ್ತಾಯಿದೆ ಅಂತ ಹೇಳಿ ವೈದ್ಯರು ಹೇಳಿದ್ರು, ಸುಸ್ತಾಗ್ತಾ ಇದೆಯಾ, ಬಾಯಲ್ಲಿ ಮರದ ನೆರಳಿಗೆ ಬಾ ಅಂತ ಕರೆದ್ರು. ಅಲ್ಲೇ ಒಂದು ಅಂಗವಸ್ತ್ರ ಹಾಸ್ಕೊಂಡವನು ಸ್ವಲ್ಪ ಮೈಕೈ ನೋವು ವಿಶ್ರಾಂತಿ ಅಂತ ಮಲಗಿದವನಿಗೆ ಗಾಢ ನಿದ್ದೆ ಅಂದರೆ ನಿದ್ದೆ. ಅಲ್ಲಿ ಅರಮನೆಯಲ್ಲಿ ಸೈನಿಕರು, ಅಂಗರಕ್ಷಕರು, ಎಲ್ಲಿ ಮಹಾರಾಜರು ವಾಕ್ ಹೋದ್ರು, ಇವನ ಜೊತೆ ವೈದ್ಯನ ಜೊತೆ ಬರಲಿಲ್ವಲ್ಲ ಅಂತ ಅವರು ಬಂದರು. ಹುಡ್ಕೊಂಡು ಬಂದರೆ ಇವನು ಮಲಗಿದ್ದಾನೆ ಮರದ ಕೆಳಗೆ. ಮಹಾರಾಜ ಜೊತೆಯಲ್ಲಿ ವೈದ್ಯ ಕೂತಿದ್ದಾನೆ, ಅಲ್ಲಿ ಇನ್ನೊಬ್ಬ ಮಲಗಿದ್ದಾನೆ. ಅಂಗರಕ್ಷಕರು ಬಂದರು ಗಾಬರಿಯಾಗಿ, ಸ್ವಾಮಿ ಏನಿದು ಹೇಳಿ ಅಂತ. ಅವನು ಎದ್ದು ಆಮೇಲೆ ಅಂಗರಕ್ಷಕರಿಗೆ, ಸೈನಿಕರಿಗೆ ಹೇಳ್ದ, ನೋಡಿ ಅಲ್ಲಿ ಮಲಗಿದಾನಲ್ಲ ಕಟ್ಟಿಗೆ ಹೊಡೆಯೋನು, ಅವನು ಎಬ್ಸ್ಬೇಡಿ, ಅವನೇ ನಿಜವಾದ ವೈದ್ಯ, ನನಗೆ ಔಷಧಿ ಕೊಟ್ಟಿದ್ದು, ಇವನು ನನಗೆ ದಾರಿ ತೋರಿಸ್ದ,
ಇವರಿಬ್ಬರಿಗೂ ಸನ್ಮಾನ ಮಾಡ್ತೀನಿ, ಅವ್ನು ಹೇಳೋವರೆಗೂ ಎಬ್ಬಿಸ್ಬೇಡಿ, ಎದ್ದ ಮೇಲೆ ಅವ್ನ ಅರಮನೆಗೆ ಕರ್ಕೊಂಬನ್ನಿ ಅಂತ ಹೇಳ್ದ. ಇದರ ಅರ್ಥ ಏನು? ನಿನ್ನ ಊಟಕ್ಕಿದೆ ಉಪ್ಪು ರುಚಿಯು ಏನದು? ದುಡಿಬೇಕು. ಬೆವರ ಹನಿಗಳ ಲವಣದಲ್ಲಿ ಇದೆ ಊಟದ ರುಚಿ ಅಂತ ಇವತ್ತಿನ ಶುಭೋದಯ ಪದ್ಯದ ಸಾರಾಂಶ. ಜೊತೆಗೆ ನಾವು ತೆರಿಗೆ ಕಟ್ತೀವಲ್ಲ, ತೆರಿಗೆ ಯಾತಕ್ಕೆ? ಸರ್ಕಾರ ಕಟ್ತೀವಿ, ಅಲ್ಲಿ ಪಡ್ಕೊಂಡು ಸೇವೆಗೆ. ಈ ಬದುಕಿಗೇನು ತೆರಿಗೆ ಕಟ್ತೀವಿ ನಾವು? ಎಲ್ಲ ಸ್ವಾರ್ಥಿಗಳಲ್ಲ ನಾವು. ಏನು ತೆರಿಗೆ ಕಟ್ತಾ ಇದ್ದೀವಿ? ಇಲ್ಲ. ಅದಕ್ಕೆ ಹೇಳೋದು, ಈ ಬದುಕಿನ ತೆರಿಗೆ ಏನಪ್ಪ ಅಂದರೆ ಶ್ರದ್ಧೆಯಿಂದ ಕೆಲಸ ಮಾಡೋದು. ಆ ದುಡಿಯೋದಿದೆಯಲ್ಲ, ಆ ದುಡಿಯೋ ಹಿನ್ನೆಲೆಯಲ್ಲಿ ಇದೆಲ್ಲ ತತ್ವ ಇದೆ. ಈ ತೆರಿಗೆ, ದಿನದ ತೆರಿಗೆ ಏನು? ಶ್ರದ್ಧೆಯಿಂದ ಕೆಲಸ ಮಾಡೋದು, ದುಡಿಯೋದು. ಈ ದಿನದ ತೆರಿಗೆಯನ್ನು ತೆರಬೇಕು, ಉಪ್ಪಿನ ರುಚಿಯನ್ನು ಪಡ್ಕೊಳ್ಬೇಕು ನಮ್ಮ ಬೆವರ ಮೂಲಕ ಅನ್ನೋದು ಸಂದೇಶ. ಈ ತೆರಿಗೆಯ ತೆರಲೇಳು ಗೆಳೆಯನೇ. ನಮಸ್ಕಾರ.